ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ಡ್ರೈ ಜಾಮೂನ್ ಮಾಡೋಣ. ಅದು ಅಂಗಡಿಯಿಂದ ತರುವಂತ ರೆಡಿಮೇಡ್ ಪಾಕೆಟ್ ಅನ್ನ ಉಪಯೋಗಿಸದೆ, ಹಾಗೆ ಮೈದಾ ಅನ್ನ ಉಪಯೋಗಿಸದೆ ಸಿಂಪಲ್ ಆಗಿರುವಂತ ಮನೆ ಪದಾರ್ಥದಿಂದಾನೇ ಮಾಡೋಣ. ಇಲ್ಲಿ ನಾನು 1 ಕಪ್ನಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಮಿಲ್ಕ್ ಪೌಡರ್. ಎಷ್ಟು ಗೋಧಿ ಹಿಟ್ಟು ತಗೊಂಡಿರ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಮಿಲ್ಕ್ ಪೌಡರ್ ಅನ್ನ ತಗೊಳ್ಳಿ. ಇದೆರಡನ್ನು ಜರಡಿ ಇಟ್ಕೊಳ್ಳೋಣ. ನಂತರ ಇದಕ್ಕೆ 1/4 ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕೊಳ್ಳೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲಾನು ಚೆನ್ನಾಗಿ ಬ್ಲೆಂಡ್ ಆಗ್ಲಿ ಅಂತ. ಬೇಕು ಅಂದ್ರೆ ನೀವು ಜರಡಿ ಹಿಡಿಯುವಾಗ್ಲೇನೆ ಬೇಕಿಂಗ್ ಸೋಡಾ ಕೂಡ ಸೇರಿಸಿ ಜರಡಿ ಹಿಡ್ಕೊಳ್ಬಹುದು ಅಥವಾ ಮೇಲೆ ಹಾಕೊಳ್ಬಹುದು. ಈಗ ಇದಕ್ಕೆ 1 ಚಮಚದಷ್ಟು ತುಪ್ಪ ಹಾಕೊಳ್ಳೋಣ. ತುಪ್ಪ ಇಲ್ಲಾಂದ್ರೆ ಅಕಸ್ಮಾತ್ ಬೆಣ್ಣೆ ಇದ್ರೆ ಬೆಣ್ಣೆನ ಸ್ವಲ್ಪ ಕರಗಿಸಿ ನೀವು ಅದನ್ನು ಕೂಡ ಹಾಕೊಳ್ಬಹುದು. ಇಷ್ಟನ್ನು ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಿಟ್ಟನ್ನ ಕಲಿಸ್ಕೊಳಕ್ಕೆ ನಮಗೆ 1 ಕಪ್ನಷ್ಟು ಸ್ವಲ್ಪ ಬೆಚ್ಚಗಿರುವಂತ ಹಾಲು ಬೇಕು. ರೂಮ್ ಟೆಂಪರೇಚರ್ ಅದು. ಫ್ರಿಜ್ ಇಂದ ತೆಗೆದು ಡೈರೆಕ್ಟ್ ಆಗಿ ಉಪಯೋಗಿಸ್ಬೇಡಿ. ಆಮೇಲೆ 1 ಕಪ್ ಹಾಲು ಪೂರಾ ಇದಕ್ಕೆ ಬೇಕಾಗುತ್ತೆ, ಬಟ್ ಒಂದೇ ಸರಿ ಅಷ್ಟು ಹಾಲು ಹಾಕ್ಬೇಡ್ರಿ. ಒಂದ್ ಸ್ವಲ್ಪ ಸ್ವಲ್ಪ ಬ್ಯಾಚಸ್ ಅಲ್ಲಿ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಕಲಿಸ್ಕೊಳ್ಳಿ. ಇನ್ನೊಂದು, ಇದನ್ನ ಚಪಾತಿ ಹಿಟ್ಟಿನ ತರ ಕಲಿಸ್ಕೊಳ್ಬಾರ್ದು. ಜಾಮೂನ್ ಹಿಟ್ಟನ್ನ ಯಾವಾಗ್ಲೂ ಬೆರಳುಗಳ ಸಹಾಯದಿಂದ ತುಂಬಾ ಲೈಟ್ ಹ್ಯಾಂಡ್ ಅಲ್ಲಿ ಕಲಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಇದನ್ನು ಕೂಡ ಕಲಿಸ್ಕೊಳ್ಳಿ. ಈ ಹಿಟ್ಟು ನೆನೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಕಲಸಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಇದನ್ನ ಮಾಡ್ಕೊಂಡು ಫ್ರೈ ಮಾಡೋದಕ್ಕೆ ಶುರು ಮಾಡ್ಬೋದು. ಸೊ ಕಲಸಿ ಆಗಿದೆ. ಈಗ ಇದನ್ನ ಕರಿಯೋದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆನ ಬಿಸಿಗಿಟ್ಕೊಳ್ಬಹುದು. ಹಾಗೆ ನಾವಿಲ್ಲಿ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ಮಾಡ್ಕೊಳ್ಳಿ. ದೊಡ್ಡದು, ಚಿಕ್ಕದು, ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಉಂಡೆಗಳು ರೆಡಿ ಆಗಿದೆ. ಈಗ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತಿರ್ಗಿಸಿ ಎಲ್ಲಾ ಕಡೆಗೂ ಒಂದೇ ತರ ಕಲರ್ ಬರೋ ರೀತಿಯಾಗಿ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಇನ್ನೊಂದೇನು ಅಂದ್ರೆ, ಇಲ್ಲಿ ಗೋಧಿ ಹಿಟ್ಟು ಉಪಯೋಗಿಸಿರೋದ್ರಿಂದ ಸ್ವಲ್ಪ ಕ್ರಾಕ್ಸ್ ಬರೋದು ಸಹಜ. ಅದೇನು ಟೆನ್ಷನ್ ಇಲ್ಲ. ಅಕಸ್ಮಾತ್ ನೀವು ಇದನ್ನೇ ಮೈದಾ ಹಿಟ್ಟು ಹಾಕೊಂಡ್ ಮಾಡ್ಕೊಂಡ್ರೆ ಏನು ಕ್ರಾಕ್ಸ್ ಬರಲ್ಲ. ಬಟ್ ಇದು ಸ್ವಲ್ಪ ಹೆಲ್ದಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ನಾವು ಗೋಧಿ ಹಿಟ್ಟು ಉಪಯೋಗಿಸಿರೋದು. ನಿಮಗಿಲ್ಲ ಕ್ರಾಕ್ಸ್ ಬೇಡ, ನನಗೆ ಮೈದಾ ತರನೇ ಬರ್ಬೇಕು ಅನ್ನೋದಾದ್ರೆ, ಅಂಗಡಿ ಹಿಟ್ಟಿನ ತರದ್ದೇ ನನ್ಗೆ ರೆಡಿ ಆಗ್ಬೇಕು ಅನ್ನೋದ್ರೆ ನೀವು ಮೈದಾನೇ ಉಪಯೋಗಿಸಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿಯಾಗಿ ಬ್ರೌನ್ ಆಗೋವರೆಗೂ ಸಣ್ಣ ಉರಿಯಲ್ಲಿ ನೀವು ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದನ್ನ ಇಮಿಡಿಯೇಟ್ ಆಗಿ ನೀವು ಸಕ್ಕರೆ ಪಾಕದಲ್ಲಿ ಹಾಕೊಳ್ಬೇಕು. ಅಕಸ್ಮಾತ್ ನಿಮ್ಗೆ ಸಕ್ಕರೆ ಪಾಕ ಮಾಡ್ಕೊಳಕ್ ಗೊತ್ತಿಲ್ಲ ಅಂದ್ರೆ ಜಿಲೇಬಿದ್ ರೆಸಿಪಿ ಇದೆ, ಅದ್ರಲ್ಲಿ ಸಕ್ಕರೆ ಪಾಕ ಮಾಡ್ಕೊಳೋದು ಹೇಗೆ ಅಂತ ತೋರಿಸಿದೀನಿ. ಅದನ್ನ ನೋಡಿ ನೀವು ಮಾಡ್ಕೊಳ್ಬಹುದು. ನೋಡಿ, ಹಾಕಿ 1-2 ತಾಸು ಬಿಡೋಣ. ತುಂಬಾ ಜಾಸ್ತಿ ಹೊತ್ತು ಬಿಡೋದ್ ಬೇಡ. ನೋಡಿ, 2 ತಾಸು ಬಿಟ್ಟಿದ ನಂತರ ಎಷ್ಟು ಚೆನ್ನಾಗಿ ಸಿರಪ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಈಗ ಇದು ಕೊಬ್ಬರಿ ತುರಿ. ನೀವು ಮನೇಲಿ ಏನು ಒಣ ಕೊಬ್ಬರಿ ಉಪಯೋಗಿಸ್ತೀರಲ್ಲ, ಅದೇ ಕೊಬ್ಬರಿ ತುರಿನ ಒಂದ್ಸರಿ ಮಿಕ್ಸರಿಗೆ ಹಾಕೊಂಡಿರೋದು. ಕಪ್ಪು ಭಾಗ ತೆಗೆದು ಮಿಕ್ಸರಿಗೆ ಹಾಕೊಂಡು ಪೌಡರ್ ಮಾಡ್ಕೊಂಡಿದೀನಿ. ಡೆಸಿಕೇಟೆಡ್ ಕೊಕೊನಟ್ ಅಂತ ಹೇಳ್ತಾರಲ್ಲ ಅದು. ಅದರಲ್ಲಿ ಈ ರೀತಿಯಾಗಿ ಸಿರಪ್ ಇಂದ ತೆಗೆದು ಒಂದ್ಸರಿ ಚೆನ್ನಾಗಿ ಹೊರಳಾಡಿಸಿ ತೆಕ್ಕೊಳ್ಳೋಣ. ನೋಡಿ, ಮನೇಲೆ ಗೋಧಿ ಹಿಟ್ಟಿಂದ ಮಾಡಿರೋಂಥ ಡ್ರೈ ಜಾಮೂನು. ನೀವು ಬೇಕು ಅಂದ್ರೆ ಶುಗರ್ ಪೌಡರ್ ಅಲ್ಲಿ ಕೂಡ ಇದೇ ರೀತಿಯಾಗಿ ಕೊಬ್ಬರಿ ಬದಲಾಗಿ ಶುಗರ್ ಪೌಡರ್ ನಲ್ಲಿ ಡಿಪ್ ಮಾಡ್ಬೋದು. ಸ್ವಲ್ಪ ಹೊರಳಾಡಿಸ್ಬೋದು. ನಿಮಗೆ ಹೇಗ್ ಬೇಕೋ ಆ ರೀತಿ ಡೆಕೋರೇಷನ್ ಮಾಡ್ಕೊಳ್ಳಿ. ನೋಡಿ, ನೋಡೋದಕ್ಕೂ ಚೆನ್ನಾಗಿದೆ, ತಿನ್ನೋದಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಹಾಗೆ ನನ್ನ ವಿಡಿಯೋದನ್ನ ಶೇರ್ ಮಾಡೋದನ್ನ, ಲೈಕ್ ಮಾಡೋದನ್ನ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.